ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೇನೆ. ನೀವೆಲ್ಲರೂ ಹೆಲ್ದಿಯಾಗಿ ಸೇಫಾಗಿ ಇದ್ದೀರಿ ಅಂತ ನಾನು ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ನಮ್ಮ ಮನೆಯವರ ಚಿಕ್ಕಪ್ಪನ ಮಗಳು ರಂಜಿತಾ ಅಂತ. ಎಲ್ಲದಕ್ಕಿಂತ ಮೇಲೆ ಅವರು ನನ್ನ ಬೆಸ್ಟ್ ಫ್ರೆಂಡ್. ಅವ್ರಿಗಾಗಿ ನಾವು ಇವತ್ತು ಮಧ್ಯಾಹ್ನದ ಊಟ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಬನ್ನಿ ಇವತ್ತೇನೆಲ್ಲ ಆಯಿತು ಅಂತ ಹೇಳ್ತೀನಿ. ಇವತ್ತು ಹೈದರಾಬಾದಿ ಬಿರಿಯಾನಿ ಮಾಡೋಣ ಅಂತ ಟೊಮೆಟೊ, ಈರುಳ್ಳಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ನನಗೆ ಗೊತ್ತು ಹೈದರಾಬಾದಿ ಬಿರಿಯಾನಿಗೆ ಟೊಮೆಟೊ ಜಾಸ್ತಿ ಹಾಕಲ್ಲ ಅಂತ, ಆದರೂ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ನನಗೆ ಸ್ವಲ್ಪ ಯಾವಾಗಲೂ ಅಡುಗೆನ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಹೊಸತ್ತು, ಅದೇ ನನಗಿಷ್ಟ. ಹೇಗಾಗಿದೆ ಅಂತ ನಾನು ನಿಮ್ಗೆ ಖಂಡಿತ ಹೇಳ್ತೀನಿ. ಚೆನ್ನಾಗಾಗಿದ್ರೂ ಹೇಳ್ತೀನಿ, ಚೆನ್ನಾಗಾಗಿಲ್ಲ ಅಂದರೂ ಹೇಳ್ತೀನಿ. ಇವಾಗ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಹಾಕ್ಕೊಂಡು ಮಸಾಲ ಎಲ್ಲ ಫಸ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಆಮೇಲೆ ಈರುಳ್ಳಿನ ಉದ್ದ ಉದ್ದ ಆಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಾಸ್ಮತಿ ಅಕ್ಕಿಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ನಾನು ಮನೇಲಿರೋ ಜೀರಾ ರೈಸ್ ಇತ್ತು, ಬಿರಿಯಾನಿ ರೈಸೇ ಅದು ಕೂಡ, ಅದನ್ನು ಅದರಲ್ಲೇ ಮಾಡ್ತಾಯಿದ್ದೀನಿ. ಅಕ್ಕಿ ಒಂದು 70% ಕುಕ್ ಆದರೆ ಸಾಕು. ಇವಾಗ ಈ ಕಡೆ ನಾನು ಮಸಾಲಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿ ಸ್ವಲ್ಪ ಅರಿಶಿನ ಪುಡಿದು ಸ್ಮೆಲ್ಲೆಲ್ಲ ಹೋಗೋ ತನಕ ಬಾಡಿಸ್ಕೊಳ್ಬೇಕು. ಈ ಕಡೆ ಅಕ್ಕಿ 70% ಕುಕ್ ಆಗಿದೆ. ಆಮೇಲೆ ಈ ಕಡೆ ಸೈಡ್ ನಾನು ಅಕ್ಕಿನ ಬೇಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟು ಅದರಲ್ಲಿ 4 ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಇದು ಪೇಸ್ಟ್, ಇದು ಹಸಿ ಸ್ಮೆಲ್ ಹೋಗೋ ತನಕ ಒಂದು 5 to 7 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಆನಿಯನ್ನ ಒಂದು ಕೈ ಹಿಡಿಯಷ್ಟು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ತರಿಯಾಗಿ ರುಬ್ಬಿಕೊಂಡು ಬಿರಿಯಾನಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಪೇಸ್ಟ್ ಇದು ಹಸಿ ಸ್ಮೆಲ್ ಹೋಗೋ ತನಕ ಒಂದು 10 ನಿಮಿಷ ಎಣ್ಣೆ ಬಿಡೋ ತನಕ ಬಾಡಿಸ್ಕೊಳ್ಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಇವಾಗ ನಾನು ಟೊಮೆಟೊನ ಮಿಕ್ಸಿಯಲ್ಲಿ ಹಾಕಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ, ಇದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಟೊಮೆಟೊಲ್ಲಿರೋ ನೀರೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ಸ್ಮೆಲ್ಲು ಹೋಗಬೇಕು, ಎಣ್ಣೆ ಎಲ್ಲ ಮೇಲೆ ಬರಬೇಕು. ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಚಿಕನ್ನ ಆ್ಯಡ್ ಮಾಡ್ಕೋಬೇಕು. ಸಾರಿ ಫ್ರೆಂಡ್ಸ್, ನನಗೆ ಅದೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಟೈಮ್ ಆಗೋಗಿತ್ತು. ಹಾಗಾಗಿ ನಾನು ಬೇಗ ಚಿಕನ್ ಎಲ್ಲ ಹಾಕ್ಕೊಂಡು ನೀಟಾಗಿ ಚಿಕನ್ ಚೆನ್ನಾಗಿ ಬೆಂದ ಮೇಲೆ ಆಮೇಲೆ ಮಸಾಲ ಪುಡಿ ನಮ್ಮ ಇಷ್ಟ, ನಾವು ಬಿರಿಯಾನಿಗೆ ಏನೆಲ್ಲ ಹಾಕ್ತೀವೋ ಮಸಾಲ ಪುಡಿ, ಆ ಮಸಾಲ ಪುಡಿ ನಾನು ಅಂಗಡಿಯಿಂದ ತಂದಿರೋ ಬಿರಿಯಾನಿ ಮಸಾಲ ಇತ್ತು, ಅದನ್ನೇ ಹಾಕಿ ಚೆನ್ನಾಗಿ ಮಾಡಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಆ ಗ್ರೇವಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಅದು ಒಂದು ಸಲ ನಾನು ಡೀಟೇಲಾಗಿ ನಿಮಗೆ ರೆಸಿಪಿ ತೋರಿಸ್ತೀನಿ. ಇವತ್ತು ಅವಸರವಾಗಿ ಮಾಡಿದ್ದೀನಿ, ಹಾಗಾಗಿ ಎಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ ನನಗೆ. ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ 70% ಕುಕ್ ಆಗಿರೋ ರೈಸ್ನ ಅದ್ರ ಮೇಲ್ಗಡೆ ಹಾಕಿ ಮುಚ್ಚಿಟ್ಬಿಟ್ರೆ ಬಿರಿಯಾನಿ ರೆಡಿ. ಆಮೇಲೆ ಮುಚ್ಚಿಡ್ಬೇಕಾದ್ರೆ ಮೊದಲು ಫ್ರೈ ಮಾಡ್ಕೊಂಡಿರೋ ಆನಿಯನ್ನ ಮತ್ತು ಕೊತ್ತಂಬರಿ ಪುದೀನನ ಮೇಲೆ ಹಾಕಿ ಮುಚ್ಚಬೇಕು. ಆದರೆ ನಾನು ಹಾಕಲಿಲ್ಲ, ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನನಗೆ ಟೈಮಿಂಗು ಅದು ಫಸ್ಟೇ ಮಾಡಿಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಅದು ಮರ್ತೋಯ್ತು. ನಾನು ಫಸ್ಟೇ ಫ್ರೈ ಮಾಡಿ ಇಟ್ಕೋಬೇಕು, ಕೊತ್ತಂಬರಿ ಪುದೀನನ ಕಟ್ ಮಾಡಿ ಇಟ್ಕೋಬೇಕಾಗಿತ್ತು, ನಾನು ಮಾಡಲಿಲ್ವಲ್ಲ, ಸರಿ ಹೋಗಲಿ ಅಂತ ಹಾಗೆ ನಾನು ಮುಚ್ಚಿಟ್ಟಿದ್ದೀನಿ. ಆದರೆ ಬಿರಿಯಾನಿ ಚೆನ್ನಾಗೇ ಬಂದಿತ್ತು, ಟೇಸ್ಟ್ ಕೂಡ ನಿಜವಾಗ್ಲೂ ಚೆನ್ನಾಗಿತ್ತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಕೊಂಡು ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ಊಟ ಎಲ್ಲ ಆದಮೇಲೆ ರಿಲೇಷನ್ಸ್ ಎಲ್ಲ ಮನೆಗೆ ಹೋದ್ರು. ದೀನ ಕೂಡ ಅವ್ರ ಜೊತೆಗೆ ಹೋಗಿದ್ದಾಳೆ, ಯಾಕಂದರೆ ಇವತ್ತು ಸಂಜೆ ಅವ್ರ ಮನೇಲಿ ಊಟ ಮಾಡ್ತಾರಂತೆ. ನಾಳೆ ಅವರು ಊರಿಗೆ ಹೋಗ್ತಾ ಇದ್ದಾರೆ. ಅವರು ಊರಿಗೆ ಹೋಗೋದು ನನಗೆ ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಬಂದಿದ್ರಲ್ವ ಗೆಸ್ಟು, ಅವರು ನಮ್ಮ ಅತ್ತಿಗೆ, ಅವರು ಮತ್ತು ನಾವು ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸ್ ಆಗಿದ್ವಿ. ಚಿಕ್ಕ ವಯಸ್ಸಿಂದ ಅಂತ ಹೇಳಿದ್ರೆ ನಾನೊಂದು 2nd PUC ಓದ್ತಾ ಇದ್ದೆ, ಅವರಿಗೆ ಮದುವೆ ಆಗಿತ್ತು. ನಾವು ಬ್ಯೂಟಿಷಿಯನ್ ಕ್ಲಾಸಿಗೆ ಒಟ್ಟಿಗೆ ಹೋಗಿದ್ವಿ, ಆವಾಗ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದರು. ಓಕೆ, ಇವಾಗ ಅವರೆಲ್ಲ ಹೋದರು ಮನೆಗೆ. ದೀನನು ಅವ್ರ ಜೊತೆಗೆ ಹೋಗಿದ್ದಾಳೆ. ನನ್ನನ್ನು ಕರೆದ್ರು, ಆದರೆ ನನಗೆ ಹೋಗೋಕ್ಕಾಗಿಲ್ಲ. ಅರ್ಜೆಂಟಾಗಿ ಗಾರ್ಮೆಂಟ್ಸ್ ಪೀಸ್ ಇತ್ತು, ಅದು ಮಾಡಿಕೊಡ್ಬೇಕು ಅಂತ ಅವರು ಕಾಲ್ ಮಾಡಿದರು. ಹಾಗಾಗಿ ಅದನ್ನು ಮಾಡ್ತಾ ಕೂತಿದ್ದೀನಿ. ಇದರಿಂದ ಏನು ಜಾಸ್ತಿ ವರಮಾನ ಇಲ್ಲ, ಒಂದು ಮೂಟೆ ಮಾಡಿದರೆ 50 ರೂಪಾಯಿ ಸಿಗುತ್ತೆ ಅಷ್ಟೇ. ಈ ಒಂದು ಮೂಟೆ ಮಾಡೋದಕ್ಕೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಆಗುತ್ತೆ, ಅಂದರೆ 2-3 ಅವರ್ಸ್ ಆಗುತ್ತೆ. ಸುಮ್ಮನೆ ಮನೇಲಿರೋದು ಬೋರ್ ಆಗುತ್ತೆ ಅಂತ ನಾನು ತೊಗೊಂಡು ಮಾಡ್ತೀನಿ, ಆದರೆ ಸ್ವಲ್ಪ ಟೈಮ್ ವೇಸ್ಟೇ. 50 ರೂಪಾಯಿಗೋಸ್ಕರ ಅಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡೋದು ಟೈಮ್ ವೇಸ್ಟ್ ಅಂತಲೇ ನನಗನ್ಸುತ್ತೆ. ಸ್ವಲ್ಪ ದಿನ ಮಾಡ್ತೀನಿ, ಆಮೇಲೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿದ್ದೀನಿ. ಇವಾಗ ಸಂಜೆ ಆಗಿಬಿಡ್ತು, ಪೀಸೆಲ್ಲ ಮಾಡೋ ಅಷ್ಟರಲ್ಲಿ ಅದೆಲ್ಲ ಮಾಡಿ ಮಡಚಿ ಇಟ್ಟು ಬರ್ತಾಯಿದ್ದೀನಿ. ಇವಾಗ ನಮ್ಮ ಅತ್ತೆ ಮನೆ ಅಂತ ಹೇಳಿದ್ನಲ್ಲ, ಅವ್ರ ಮನೆಗೆ ಊಟಕ್ಕೆ ಕರೆದಿದ್ರು, ಬಂದಿದ್ದೀವಿ. ಇವಾಗ ಇವ್ರ ಮನೆಯಲ್ಲಿ ಊಟಕ್ಕೆ ಮೀನು ಮತ್ತು ಬಿರಿಯಾನಿ, ಸೊಪ್ಪು ಸಾರು, ಚಿಕನ್ ಫ್ರೈ ಎಲ್ಲ ಇತ್ತು. ಎಲ್ಲರೂ ಊಟ ಮಾಡಿಕೊಂಡು ನಮ್ಮ ಅತ್ತೆ ಮಗಳು ದಿವ್ಯಾ ಅಂತ ಇದ್ದಾಳೆ, ಅಲ್ಲಿ ಕೂತಿದ್ದಾಳೆ ನೋಡಿ ಮುಂದ್ಗಡೆ, ಅವಳದು ಫೇರ್ವೆಲ್ ಡೇದು
ಫಂಕ್ಷನ್ ಇದು ಡ್ಯಾನ್ಸ್ ವಿಡಿಯೋಸ್ ಎಲ್ಲ ಇತ್ತು, ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಕಮೆಂಟ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ರಂಜಿತನ ದೊಡ್ಡ ಮಗ ತರುಣ್ ಅಂತೇಳಿ ಅವನು 7 ಮೊಜಿಟೋ ಮಾಡಿದ್ದ. ಕೊತ್ತಂಬರಿ ಸೊಪ್ಪು, ಪುದೀನ, ಆಮೇಲೆ ಲೆಮನ್ನು, ಐಸ್ ಕ್ಯೂಬ್ಸು, ಸಕ್ಕರೆ ಇದನ್ನೆಲ್ಲ ಹಾಕಿ ಏನೋ ಒಂದು ಡ್ರಿಂಕ್ ಮಾಡಿದ. ಕುಡಿಯೋದಕ್ಕೆ ತುಂಬಾ ಟೇಸ್ಟಿಯಾಗಿತ್ತು, ಸೂಪರಾಗಿ ಮಾಡಿದ್ದಾನೆ. ಅದನ್ನು ಕುಡ್ಕೊಂಡು ಮತ್ತೆ ಪುನಃ ಮಾತಾಡಿಕೊಂಡು ಈ ದಿನನ ತುಂಬ ಸಂತೋಷವಾಗಿ ನಾವು ಎಂಜಾಯ್ ಮಾಡಿದ್ವಿ. ರಂಜಿತನ ಮಗ ಆರ್ಯನ್ ಇದ್ದಾನಲ್ವ, ಅವ್ನು ನೋಡಿ ಜ್ಯೂಸ್ ಬೇಕು ಅಂತ ಎಲ್ಲರ ಹತ್ರ ಕೇಳ್ತಾ ಇದ್ದಾನೆ. ಅದು ತುಂಬ ಕುಡಿದ್ರೆ ಕೋಲ್ಡ್ ಆಗುತ್ತೆ ಅಂತ ನಾವು ಕೊಟ್ಟಿಲ್ಲ, ಆದರೂ ಅವನು ಎಲ್ಲರ ಹತ್ರ ಕೇಳಿ ಕುಡಿತಾ ಇದ್ದಾನೆ. ಅದು ನೋಡೋದಕ್ಕೆ ಎಷ್ಟು ಕ್ಯೂಟಾಗಿದೆ ಅಲ್ವಾ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ.